is Chinmay. I am studying in 7th standard. My school name is DVS Shilpashri English Medium School. ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಮತ್ತು ಪ್ಲಾಸ್ಟಿಕ್ನ ಜಾಸ್ತಿ ಯೂಸ್ ಮಾಡಬಾರ್ದು. ಬಾಟಲಲ್ಲಿ ಹಾಕಿ ಇಡಬೇಕು. ಓಕೆ. ಮತ್ತು ಪ್ಲಾಸ್ಟಿಕ್ನ ಸುಡಬಾರ್ದು. ಸುಟ್ಟರೆ ಎನ್ವಿರಾನ್ಮೆಂಟ್ಗೂ ಪ್ರಾಬ್ಲಮ್ ಮತ್ತು ಬ್ರೀತಿಂಗ್ ನಮಗೂ ಪ್ರಾಬ್ಲಮ್. ಇದ್ದೀನಿ. ನನ್ನ ಸ್ಕೂಲ್ ಹೆಸರು DVS ಶಿಲ್ಪಶ್ರೀ ಕನ್ನಡ ಮೀಡಿಯಂ. ನಾವು ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು. ಅದರಿಂದ ತುಂಬ ಕೆಟ್ಟದಾಗುತ್ತೆ. ಏರ್ ಪೊಲ್ಯೂಷನ್ ಆಗುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ, ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ಪ್ಲಾಸ್ಟಿಕ್ನ ಮಣ್ಣಿಗೆ ಹಾಕೋದ್ರಿಂದ ಮಣ್ಣು ಪೊಲ್ಯೂಷನ್ ಆಗುತ್ತೆ. ಪ್ಲಾಸ್ಟಿಕ್ನ ನೀರಲ್ಲಿ ಹಾಕಬಾರ್ದು, ನೀರೊಳಗಡೆ ಹಾಕಬಾರ್ದು. ಪ್ಲಾಸ್ಟಿಕ್ನ ಒಂದು ಕಡೆ ಎಲ್ಲ ಜೋಡಿಸಿಡಬೇಕು ಮತ್ತು ಅದರಿಂದ ಬೇರೆ ಥರ ಯೂಸಸ್ ಮಾಡಬೇಕು, ರೀಸೈಕಲ್ ಮಾಡಬೇಕು ಪ್ಲಾಸ್ಟಿಕ್ನ. ಇಂಗ್ಲೀಷ್ ಸ್ಕೂಲ್ ಅಂದರೆ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಅದನ್ನ ಬರ್ನ್ ಮಾಡೋದ್ರಿಂದ ನಮಗೆ ಅಸ್ತಮಾ ಡಿಸೀಸ್ ಕಾಸ್ ಆಗುತ್ತೆ. ಅದರಿಂದ ನಾವು ಮುಕ್ತ ಪಡಿಬೋದು. ಆ್ಯಂಡ್ ವಿ ಕ್ಯಾನ್ ಪ್ಲ್ಯಾಂಟ್ ಮೋರ್ ಟ್ರೀಸ್ ಬೈ ಯೂಸಿಂಗ್ ಪ್ಲಾಸ್ಟಿಕ್. ಆ ಥರ ಸರಿ ಹೇಳಿರೋ ಪ್ರಕಾರ ಪ್ಲ್ಯಾಂಟ್ಗೆ ನಾವು ಚಾಕ್ಲೇಟ್ ಪೇಪರ್ಸ್ ಎಲ್ಲ ಹಾಕೋದ್ರಿಂದ ಕಟ್ಟೆಗಳನ್ನ ನಾವು ಮಾಡ್ಬೋದು. ಅದರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. Good morning to all the volunteers here who have come to our school to engage our students to know about the environment pollutions. So we teachers also, we have educated them about the environment, everything. So you said about the 3 hours and 5 hours. We are doing at home, and many factories and other companies also are doing. Now these the volunteers, they have come from the department. They said about the 3 hours to reuse. How to reuse anta ಹೇಗೆ ನಾವು ಒಣ ಮತ್ತು ತ್ಯಾಜ್ಯ ವಸ್ತುಗಳನ್ನು ನೀವು ಹೇಗೆ ಬೇರ್ಪಡೆ ಮಾಡಿಬಿಟ್ಟು ನೀವು ಹಾಕ್ತಾ ಇದ್ದೀರಾ. ನಿಮ್ಗೆ ಗೊತ್ತು, BBMP ಅವರು ಬಂದಾಗ ನೀವೇ ಮಕ್ಕಳುಗಳು ಕವರ್ಸ್ ಸಪ್ರೇಟ್ ಮಾಡಿ ವೆಟ್ಟು ಮತ್ತು ಡ್ರೈ ಅಂಥದ್ದನ್ನೆಲ್ಲ ನೀವು ಸಪ್ರೇಟ್ ಮಾಡ್ತಿದ್ದೀರಾ. And also they said e-waste. E-waste is nothing but the electronic goods. ಏನೇನೋ ನಿಮ್ಮ ಮನೆಯಲ್ಲಿ ಉಳಿದಿರುತ್ತೆ ಅದನ್ನು ನೀವೇನ್ ಮಾಡ್ತೀರಾ, ಅದನ್ನು ಹಾಗೆ ಹಾಕ್ತೀರಾ, ಅದನ್ನು ಸಪ್ರೇಟ್ ಮಾಡಿ ಅಂತ ಅವರು ಹೇಳಿದ್ದಾರೆ ನಿಮ್ಗೆ. ಮತ್ತೆ ಅದರಿಂದ ನಿಮ್ಗೆ ಏನೇನು ತೊಂದರೆ ಆಗತ್ತೆ ಅಲ್ವಾ? ಈಗ ಅವ್ರು ಹೇಳಿದ್ರು ವಾಟ್ ಇಸ್ ದಟ್ ಇಕೋ ಬ್ರಿಕ್ ಮಾಡೋದನ್ನ ಅವ್ರು ಹೇಳಿದ್ರು. ಹೇಗ್ ಮಾಡ್ಬೋದು? ದೇ ಆರ್ ಆಸ್ಕಿಂಗ್ ಯು ಬಿಕಾಸ್ ನಿಮ್ಮ ಹತ್ರ ಕ್ವಶನ್ಸ್ ಏನಕ್ಕೆ ಕೇಳ್ತಾ ಇದಾರೆ ಅಂದ್ರೆ ಅವರು ನಿಮ್ಗೆ ಇನ್ನೂ ಎಜುಕೇಟ್ ಮಾಡೋದಕ್ಕೋಸ್ಕರ ಕ್ವಶನ್ ಕೇಳ್ತಾ ಇದಾರೆ. ಇಲ್ಲಿ ಕುತ್ಕೊಂಡು ಸೈಲೆಂಟ್ ಆಗಿ ಕುತ್ಕೊಳ್ಳೋದಲ್ಲ. ಕ್ಲಾಸ್ ಅಲ್ಲಿ ಹೇಗೆ ನೀವು ಕ್ವಶನ್ಸ್ ಅಂಡ್ ಕೇಳ್ತಾ ಇರ್ತೀರಾ ಆತರ ಇವ್ರನ್ನ ಕೇಳಬೇಕು. ಅವಾಗ ನಿಮ್ ಡೌಟ್ಸ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಈಗ ಇಕೋ ಬ್ರಿಕ್ ಹೇಳಿದ್ರು, ನಾವು ನೆಕ್ಸ್ಟ್ ಇಯರ್ ನೀವು ಈ ಟೈಮ್ ಬರ್ತೀರಲ್ಲ ಸರ್, ಅವಾಗ ನಾವು ಇಕೋ ಬ್ರಿಕ್ ಕೊಡ್ತೀವಿ. Okay, from DVS English medium and Kannada medium also, both we will be presenting you eco brick. Andre they said that in a big bottle the chocolate papers, everything, only the chocolate papers should be fed inside. Andre ಒಳಗಡೆ ಹಾಕ್ತಾ you must press. ಅದಕ್ಕೆ ಹೇರ್ ಒಳಗಡೆ ಗ್ಯಾಪ್ ಆಗದಿರಂಗೆ ಬಿಡಬಾರ್ದು ಅಂತ. ಅಂದ್ರೆ ನಾವು ಎಷ್ಟು ಪ್ರೆಸ್ ಮಾಡಿ ಅದನ್ನ ಟೈಟ್ ಆಗಿ ಅದನ್ನ ಬ್ರಿಕ್ ಮಾಡಬೇಕು. ಆ ತರ ಬ್ರಿಕ್ಸ್ ನೀವು ಎಷ್ಟು ಮಾಡ್ಕೊಡ್ತೀರಾ ಅಂತ ಕೇಳಿದ್ರು ನಿಮ್ಗೆ. ಎಷ್ಟು ಜನ ಮಾಡ್ತೀರಾ? ಕೈ ಎತ್ತಿ ನೋಡೋಣ. ವೆರಿ ಗುಡ್. ನೋಡಿ ಸರ್, ಇಷ್ಟು ಬ್ರಿಕ್ಸ್ ಬರುತ್ತೆ. DVS ಇಂದ ನಿಮ್ಗೆ ಇಷ್ಟೊಂದು ಬ್ರಿಕ್ಸ್ ಬರುತ್ತೆ. ಅಲ್ಲೊಬ್ರು ನೋಡಿ ಕ್ಯಾಮ್ರಾ ಇಟ್ಕೊಂಡು ಅವರು ರೇಸ್ ಮಾಡಿದ್ದಾರೆ. ಸೊ ನೀವು ಹೇಳಿರೋದು ಸುಮ್ಮನೆ ಹೇಳ್ಬಾರ್ದು, ಇದನ್ನ ಮಾಡಿ ತೋರಿಸ್ಬೇಕು. ಆಯ್ತಾ? ಒಂದೊಂದು ಬ್ರಿಕ್ ಮಾಡಿ ಆ ಬ್ರಿಕ್ಸ್ ಮೇಲೆ ನಿಮ್ಮ ಹೆಸರು ಬರೆದ್ಬಿಟ್ಟು ಕ್ಲಾಸ್ ಬರೆದ್ಬಿಟ್ಟು ನಿಮ್ ಸರ್ಗೆ ಕೊಡಿ. ಆಯ್ತಾ? ಥ್ಯಾಂಕ್ ಯು. ವಿಲ್ ಯು ಡೂ ಎವ್ರಿಬಡಿ? ಎಸ್, ಥ್ಯಾಂಕ್ಸ್ ಅ ಲಾಟ್. ಇಲ್ಲ ಟೈಮ್ಸ್ ಆಫ್ ಇಂಡಿಯಾ ಈ ಕಡೆ ಬರೋ ತೋರಿಸ್ತಾ ಇರ, ಪ್ರೆಸ್ ಮಾಡ್ತಾ ಇರ, ಅದ್ರ ಜೊತೆಲಿ ತೋರಿಸ್ ಹಂಗೆ.